ನಮಸ್ಕಾರ. ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಯುದ್ಧದ ಕಾವು ಜೋರಾಗಿರುವಂತದ್ದು, ಇದರಿಂದಾಗಿ ಸದ್ಯ ಷೇರು ಮಾರುಕಟ್ಟೆ ಕುಸಿದು ಹೋಗಿದೆ ಅನ್ನುವಂತಹ ಸುದ್ದಿ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ, ಹಾಗೆ ಎಲ್ಲರ ಬಾಯಲ್ಲೂ ಕೂಡ ಇದೇ ಸುದ್ದಿ. ಷೇರು ಮಾರುಕಟ್ಟೆ ಬಿದ್ದು ಹೋಗಿದೆ. ಇನ್ವೆಸ್ಟ್ ಮಾಡಿರುವಂತಹ ಜನರ ಮುಂದಿನ ದಿನಗಳು ಹೇಗಿರ್ಬೋದು, ಅವರು ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಹಲವಾರು ಪ್ರಶ್ನೆಗಳು ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹೀಗಿರುವಾಗ ಇದಕ್ಕೆ ನೇರವಾದ ಉತ್ತರ, ಇದಕ್ಕೆ ಸರಿಯಾಗಿರುವ ಉತ್ತರವನ್ನ ಕೊಡೋದು ಒಂದು ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ರೋಹನ್ ಭರಚಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಮಾಡ್ತಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಷೇರು ಮಾರುಕಟ್ಟೆ ರಕ್ತಪಾತ, ಷೇರು ಮಾರುಕಟ್ಟೆ ಕುಸಿತ ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್ ಇದು ಷೇರು ಮಾರುಕಟ್ಟೆ ರಕ್ತಪಾತ ಅಂದ್ರೆ? ಮತ್ತಿವಾಗ ಇನ್ವೆಸ್ಟ್ ಮಾಡಿದವರ ಮುಂದಿನ ಬಾಳು ಹೇಗಿರುತ್ತೆ? ಇದರಿಂದ ಏನಾದ್ರೂ ಸಮಸ್ಯೆ ಆಗಬಹುದಾ? ಈಗ ನಮ್ಮ ಏನು ಮಿಡಲ್ ಈಸ್ಟ್ ಯುದ್ಧ ಸ್ಟಾರ್ಟ್ ಆಗಿ ಒಂದು 10 ದಿವಸ ಆಯ್ತು. ಹಾಗೂ ಆ 10 ದಿವಸದಲ್ಲಿ ಒಂದು 5-6 ವರ್ಕಿಂಗ್ ಡೇ ಇತ್ತು ಸ್ಟಾಕ್ ಮಾರ್ಕೆಟ್ಗೆ. ಆ 5-6 ವರ್ಕಿಂಗ್ ಡೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡುವಾಗ ಒಂದು 5-6% ನಿಫ್ಟಿ 50 ಇಂಡೆಕ್ಸ್ ಅಂತ ಏನು ಸೆನ್ಸೆಕ್ಸ್ ಅಂತ ನಾವು ಕರಿತೀವಿ, ಅಥವಾ ನಿಫ್ಟಿ 50 ಇಂಡೆಕ್ಸ್ 5-6% ಬಿದ್ದಿದೆ ಅಂತ ಇದು ಸ್ಟ್ಯಾಟಿಸ್ಟಿಕ್ಸ್. ಅದೇ ತರ ಇನ್ವೆಸ್ಟರ್ಸ್ ಏನು ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ ಅವ್ರದ್ದು ಒಂದು 5-10% ರೇಂಜ್ ಅಲ್ಲಿ ಬಿದ್ದಿರುತ್ತೆ. ಅಂದ್ರೆ ಅವ್ರದ್ದು ಒಂದು 10,000 ಇದ್ರೆ ಒಂದು ಒಂದು ₹500 ಅಥವಾ ₹1,000 ಬಿದ್ದಿರ್ತದೆ. ಪರ್ಸೆಂಟೇಜ್ ವೈಸ್ ಅವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಅಷ್ಟು ಪರ್ಸೆಂಟೇಜ್ ಬಿದ್ದಿರುತ್ತೆ. ಈಗ ಪ್ರಶ್ನೆ ಎರಡು ರೀತಿ. ಒಂದು, ನೀವು ಹೇಳ್ತಾ ಇರೋದು ಹಾಕಿದವ್ರು ಏನ್ ಮಾಡ್ಬೇಕು. ಸೆಕೆಂಡ್, ಇನ್ನು ಹಾಕ್ಬೇಕಾದವರು ಹಾಕ್ಬೇಕಾ ಕಾಯ್ಬೇಕಾ ಅಂತ. ಯಾಕಂದ್ರೆ ಇದು ಯಾವಾಗಲೂ 2 ಕ್ಯಾಟಗರೀಸ್ ಇರ್ತಾರೆ. ಫಸ್ಟ್ ಕ್ಯಾಟಗರಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ, ಅದು ಅಮೌಂಟ್ ಎಷ್ಟೇ ಇರ್ಬೋದು, ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ ಹಾಕಿದ್ದಾರೆ ಅಂತಿದ್ರೆ ಅವರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ, ಅಂದ್ರೆ ನನಗೆ 5 ವರ್ಷ 10 ವರ್ಷ 15 ವರ್ಷ ಈ ದುಡ್ಡು ಬೇಡ ಅಂತ ಹಾಕಿದ ದುಡ್ಡು, ಯಾವ ಒಂದು ಟೆನ್ಷನ್ ತಗೋಬಾರ್ದು. ನೀವು ಹಾಕಿದ್ದು ಲಾಂಗ್ ಟರ್ಮಿಗೆ. ಸದ್ಯ ಒಂದು 10 ದಿವಸ 20 ದಿವಸ ಮಾರ್ಕೆಟ್ ಬಿದ್ರೆ ನಿಮಗೆ ಯಾವ ಡಿಫ್ರೆನ್ಸು ಆಗಬಾರ್ದು. ನೀವು ಹಾಕಿದ್ದು ನಾನು ಒಂದೇ ವರ್ಷದಲ್ಲಿ ತೆಗಿತೀನಿ ಅಥವಾ 3 ತಿಂಗಳಲ್ಲಿ ತೆಗಿತೀನಿ ಅಂದ್ರೆ ಅವರು ಭಯ ಪಡ್ಕೋಬೇಕು. ಯಾಕಂದ್ರೆ 3 ತಿಂಗಳಲ್ಲಿ ನೀವು ಹಾಕಿದ ಅಮೌಂಟ್ಗಿಂತ ಕಮ್ಮಿ ತೆಗಿಯೋ ಚಾನ್ಸಸ್ ಇರ್ಬೋದು, ಡಿಪೆಂಡಿಂಗ್ ಆನ್ ದ ವಾರ್. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ, ನೀವು ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಅಲ್ಲಿ ಮಾಡ್ತೀರಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ವಿಷನ್ 5 ವರ್ಷ ಮಿನಿಮಮ್ ಇರಬೇಕು. ಅಂದ್ರೆ 5 ವರ್ಷಕ್ಕೆ ಈ ದುಡ್ಡು ನನ್ನ ಲೈಫಲ್ಲಿ ಇಲ್ಲ, 5 ವರ್ಷ ಆದ್ಮೇಲೆ ಯಾವುದೋ ಪರ್ಪಸ್ಗೆ, ಮಕ್ಳ ಎಜುಕೇಶನ್ ಇರ್ಬೋದು, ಮಕ್ಳು ಮದುವೆಗೆ ಇರ್ಬೋದು, ಅಥವಾ ನನ್ನ ರಿಟೈರ್ಮೆಂಟೇ ಬರ್ತಾ ಇರ್ಬೋದು, ಅಥವಾ ಮನೆಗೆ ತಗೊಳ್ಲಿಕ್ಕೆ ಇರ್ಬೋದು. ಆವಾಗ ನನಗೆ 5 ವರ್ಷ ಕಾಯ್ಲಿಕ್ಕೆ ಸಮಯ ಇದೆ ಅಂದ್ರೆ ಆವಾಗ ಮಾರ್ಕೆಟ್ ಅಲ್ಲಿ ಹಾಕಿ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ನಿಮ್ಮ ₹100 ಇಲ್ಲ ₹5 ಬಿದ್ರೆ ಏನೂ ನೀವು ಭಯ ಪಡ್ಕೋಬಾರ್ದು. ಯಾಕಂದ್ರೆ ಯಾವಾಗ್ಲಾದ್ರೂ ಈ ವಾರ್ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ ಆದ್ಮೇಲೆ ರಿಕವರ್ ಆಗೋದೆ. ಈಗ ಕೆಲವ್ರು ಕೇಳ್ಬೋದು, ಸರ್ ನನ್ನ ಹತ್ರ ಒಂದು ಅಮೌಂಟ್ ಇದೆ, ಅದನ್ನ ಈಗ ಹಾಕೋದಾ, ಇನ್ನೊಂದು ಸ್ವಲ್ಪ ದಿನ ಕಾಯ್ಬೇಕಾ, ಅಥವಾ ಇನ್ನೊಂದು ತಿಂಗಳೇ ಕಾಯ್ಬೇಕಾ ಅಂತ. ಇದಕ್ಕೆ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ನೀವು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅಥವಾ ಫೇಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಅಂದ್ರೆ ಲೆಟಸ್ ಸೇ, ಈಗ ನಿಮ್ಮ ಹತ್ರ 1 ಲಕ್ಷ ಇದೆ, 1 ಲಕ್ಷ ನನ್ನ ಹತ್ರ ಇದೆ, ಮಾರುಕಟ್ಟೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕಂತಿದ್ರೆ ನೀವೇನ್ ಮಾಡ್ಬೋದು, ಒಂದು 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಡಿವೈಡ್ ಮಾಡಬಹುದು. 25,000 ಇವತ್ತು, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು 25,000, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ 25,000, ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ನಿಮಗೆ ಹೇಗೆ ಅನ್ಸುತ್ತೆ ಡಿವೈಡ್ ಮಾಡಿ ಹಾಕ್ಬಿಡಿ. ಅವಾಗ ಏನಾಗುತ್ತೆ, ಇವತ್ತು 25,000 ಹಾಕಿದ್ರಿ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮಾರ್ಕೆಟ್ ಬಿದ್ರೆ ಇನ್ನೊಂದು 25,000 ಹಾಕ್ಲಿಕ್ಕೆ ನಿಮ್ಮ ಹತ್ರ ಸ್ಕೋಪ್ ಇದೆ, ನೀವು ಹಾಕ್ತೀರಿ, ಕಮ್ಮಿ ರೇಟಿಗೆ ತಗೊಳ್ತೀರಿ. ಇನ್ನೂ ಸ್ವಲ್ಪ ಬಿತ್ತ ಮಾರ್ಕೆಟು, ಇನ್ನೊಂದು ಸ್ವಲ್ಪ ದುಡ್ಡು ಇದೆ ನಿಮ್ಮ ಹತ್ರ, ಹಾಕ್ತಾ ಹೋಗಿ. ಆವಾಗ ನಿಮ್ಮ ಪರ್ಚೇಸ್ ರೇಟು ಕಮ್ಮಿ ಆಗೋಗುತ್ತೆ. ನಿಮ್ಮ ರೇಟು ಎಲ್ಲ ಇವತ್ತಿನ ರೇಟಿಗೆ ಒಂದು ಫಿಕ್ಸ್ ಆಗಿರೋದಿಲ್ಲ. ನಿಮ್ಮ ಕಾಸ್ಟ್ ಪ್ರೈಸ್, ಏನ್ ಪರ್ಚೇಸ್ ಪ್ರೈಸ್ ಅಂತ ಕರಿತೀವಿ, ಈ ತರ ಯಾವಾಗ್ಲೂ ಮಾಡೋದು. ವಾರ್ ಸಮಯ ಅಂತಲ್ಲ, ಯಾವಾಗ್ಲಿದ್ರು ಒಂದು 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಡಿವೈಡ್ ಮಾಡಿ ಹಾಕಿ. ಸ್ವಲ್ಪ ಅಮೌಂಟ್ ದೊಡ್ಡದಿದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಜಾಸ್ತಿ ಮಾಡಿ. 5 ಲಕ್ಷ ಇದ್ರೆ ಬೇಕಾದ್ರೆ ಒಂದು 5-8 ಇನ್ಸ್ಟಾಲ್ಮೆಂಟ್ ಮಾಡಿ. ಸೊ ಅದು ಒಂದು ನಿಮ್ಮ ಒಂದು ಸ್ಟ್ರಾಟಜಿ. ಅದಕ್ಕೇನೋ ರೂಲ್ ಅಂತಿಲ್ಲ, ಬಟ್ ಈ ತರ ಸ್ಟ್ರಾಟಜಿ ನೀವು ಮಾಡ್ಕೋಬಹುದು. ಹಾಗಾದ್ರೆ ಈ ಒಂದು ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಸರಿ, ಅಥವಾ ಏನೋ ತಪ್ಪಾಗುತ್ತಾ? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಿದ್ರೆ ತಪ್ಪಾಗೋದಿಲ್ಲ. ನಾನು ಹಾಕಿ ಇಲ್ಲ, ನನಗನ್ಸ್ತಾ ಇದೆ ಯುದ್ಧ ಇನ್ನೊಂದು 3 ತಿಂಗಳಲ್ಲಿ ಮುಗ್ದೋಗುತ್ತೆ, ಅದು 1 ತಿಂಗಳಲ್ಲಿ ಮುಗ್ದೋಗುತ್ತೆ, ಆವಾಗ ನನಗೆ ಬಂಪರ್ ಪ್ರಾಫಿಟ್ ಬರುತ್ತೆ ಅಂತ ನೀವು ಆ ತರ ಏನಾದ್ರು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ, ಗೆಸ್ ವರ್ಕ್ ಮಾಡ್ತಾ ಇದ್ರಿ, ಆ ತರ ಏನೋ ಮಾಡಿದ್ರೆ ನೀವು ರೆಡಿ ಆಗಿರ್ಬೇಕಾದ್ರೆ ಏನಂದ್ರೆ, ನಾನು ಹಾಕಿದ ಅಮೌಂಟ್ ಕಮ್ಮಿನೂ ತಗೊಂಡ್ರು ಪರವಾಗಿಲ್ಲ, ನಾನು ರಿಸ್ಕ್ ತಗೊಳ್ತೀನಿ ಅಂತಿದ್ರೆ
ಆವಾಗ ಮಾತ್ರ ಆ ಶಾರ್ಟ್ ಟರ್ಮ್ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಇಲ್ಲ ನನಗಿದು ಫ್ಯೂಚರ್ ಯಾವುದೋ ರಿಕ್ವೈರ್ಮೆಂಟ್ ಇದೆ, ಸದ್ಯಕ್ಕೆ ಬೇಡ, ಗ್ರೋತ್ ಆಗ್ಲಿ, ನಾನು ಇದನ್ನ ಬೇರೆ ಕಡೆ ಹಾಕೋ ಬದಲು ನಾನು ಮಾರ್ಕೆಟ್ ಅಲ್ಲಿ ಹಾಕ್ತಾ ಇದೀನಿ, FD ಅಲ್ಲಿ ಹಾಕೋ ಬದಲು ಮಾರ್ಕೆಟ್ ಅಲ್ಲಿ ಹಾಕ್ತಾ ಇದೀನಿ ಅಂದ್ರೆ ಆವಾಗ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಟೈಮ್ ಕೊಟ್ರೆ ಅದಕ್ಕೆ. ಎಸ್ ಎಸ್. ಈಗ ಷೇರು ಮಾರುಕಟ್ಟೆಯಲ್ಲಿ ಯಾವ ವಲಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಮಸ್ಯೆ ಇಲ್ಲ? ನೀವು ಹೇಳಿದ್ರೆ ಲಾಂಗ್ ಟರ್ಮ್ ಮಾಡೋದಾದ್ರೆ ಯಾವ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಷೇರು ಮಾರುಕಟ್ಟೆ ಅಂತ ಹೇಳಿದ್ರೆ SIP ಇದೆ, ಬೇರೆ ಬೇರೆ ರೀತಿದಿದೆ. ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಈ ಟೈಮಲ್ಲಿ? ನೋಡಿ, ನೀವು ಕೇಳ್ತಾ ಇರೋದು ಏನಂದ್ರೆ ಮಂತ್ಲಿ ಹಾಕೋದಾ ಅದು ಒಂದೇ ಸತಿಗೆ ಒಂದು ಅಮೌಂಟ್ ಹಾಕೋದಾ ಅಂತ. ಅಂದ್ರೆ ಅದಕ್ಕೆ ಏನ್ ಕರಿತೀವಿ ಅಂದ್ರೆ SIP ಅಂದ್ರೆ ಮಂತ್ಲಿ ನಾನೊಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಮ್ಯೂಚುವಲ್ ಫಂಡ್ ಅಥವಾ ಶೇರ್ ಮಾರ್ಕೆಟ್ ಹಾಕ್ತಾ ಇರೋದು, ಒಂದು 10,000 ರೂಪಾಯಿ ಪರ್ ತಿಂಗಳು ಅಂತ. ಅಥವಾ ನನ್ನ ಹತ್ರ ಈಗ ಸದ್ಯಕ್ಕೆ ಯಾವುದೋ ಒಂದು ಲಂಸಮ್ ಅಮೌಂಟ್, ಒಂದು ಬಲ್ಕ್ ಅಮೌಂಟ್ ಇದೆ, 2 ಲಕ್ಷ, 1 ಲಕ್ಷ, 5 ಲಕ್ಷ ಅಂತ, ಅದ ನಾನು ಹಾಕ್ಬೋದಾ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತಂದ್ರೆ ನಮ್ಮ ವಿಷನ್ ಎಷ್ಟು ಲಾಂಗ್ ಇದೆ ಆವಾಗ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ನಿಮಗೆ ಜಾಸ್ತಿ ಪ್ರಾಫಿಟಬಲ್. ಅಂದ್ರೆ ನನಗೆ 10 ವರ್ಷ ಈ ದುಡ್ಡು ಬೇಕಾಗೇ ಇಲ್ಲ, ಅದು ಕ್ಲಿಯರ್ ಆಗಿ ನಿಮ್ಮ ಮೈಂಡ್ ಸೆಟ್ ನೀವು ಇಟ್ಕೊಂಡಿದ್ರೆ, ನನಗಿದು ಬೇಡ ಈ ದುಡ್ಡು, ಎಕ್ಸ್ಟ್ರಾ ದುಡ್ಡು ಅಂತಿದ್ರೆ 10 ವರ್ಷಕ್ಕೆ ಹಾಕ್ತೀನಿ ಅಂತಿದ್ರೆ ಅವಾಗ ಲಂಸಮ್ ಮಾಡೋದು ಕರೆಕ್ಟ್. ಲಂಸಮ್ ಅಂದ್ರೆ ಒಂದೇ ಸತಿಗಲ್ಲ, ಒಂದು 4-5 ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾನು ಹೇಳಿದಾಗೆ ಡಿವೈಡ್ ಮಾಡಿ ಹಾಕ್ಬಿಡಿ. 5 ಲಕ್ಷ ಒಂದು 10 ಇನ್ಸ್ಟಾಲ್ಮೆಂಟ್ ಅಲ್ಲಿ 55,000 ಅಂತ ಹಾಕ್ಬಿಡಿ. ನಾನು ಇಲ್ಲ ನನಗೆ ಗೊತ್ತಿಲ್ಲ, ಮೇ ಬಿ 5-6 ವರ್ಷ ಆದ್ಮೇಲೆ ಬೇಕು ಅಂತಿದ್ರೆ ಈ ಸಮಯದಲ್ಲಿ ನೀವು ನಿಮ್ಮ ಏನು ಮಂತ್ಲಿ ಸೇವಿಂಗ್ಸ್ ಇದೆ 10,000 ರೂಪಾಯಿ ಪರ್ ಮಂತ್, ಅದನ್ನ ಮಾರ್ಚ್ ಅಲ್ಲೂ ಹಾಕ್ತೀರಿ, ಏಪ್ರಿಲ್ ಅಲ್ಲೂ ಹಾಕ್ತೀರಿ, ಮೇ ಅಲ್ಲೂ ಹಾಕ್ತೀರಿ, ಆ ತರ ಪ್ರತಿ ತಿಂಗಳು ಹಾಕೊಂಡು ಹೋಗೋದು. ಸೊ ನಿಮ್ಮ ವಿಷನ್ ಯಾವ ತರ ಇರುತ್ತೆ ಆ ತರ ಹಾಕೋದು. SIP ಮಾಡುವಾಗ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಪ್ರತಿ ತಿಂಗಳು ಒಂದು ಅಮೌಂಟ್ ಹಾಕ್ತಾ ಇದ್ರಿ, ಸ್ವಲ್ಪ ಲೋವರ್ ರೇಟ್ ಅಲ್ಲೂ ಮತ್ತೆ ಏನಾದ್ರು ಮಾರ್ಕೆಟ್ ಬಿದ್ರೆ ನೀವು ತಗೊಳ್ಳಕ್ ಸ್ಕೋಪ್ ಇರುತ್ತೆ. ಲಂಸಮ್ ಹಾಕಿದ್ರೆ ಈಗ ಒಂದು ತಿಂಗಳಲ್ಲಿ ನೀವು ಡಿವೈಡ್ ಮಾಡಿ ಹಾಕ್ಬಿಟ್ರೆ ಅಕಸ್ಮಾತ್ ಇನ್ನೊಂದು 1 ವರ್ಷ ಏನು ಪಿಕಪ್ ಆಗದೆ ಇದ್ರೆ ನಿಮ್ಗೇನಾಗುತ್ತೆ, ನೀವು ಇವತ್ತಿನ ರೇಟಿಗೆ ನೀವು ಫಿಕ್ಸ್ ಆಗಿರ್ತೀರಿ, ಮುಂದೆ ಬರೋ ರೇಟಿಗೆ ನೀವು ಅಡ್ವಾಂಟೇಜ್ ತಗೊಳಕ್ ಬರೋದಿಲ್ಲ, ಯಾಕಂದ್ರೆ ನಿಮ್ಗೆ ಆವಾಗ ದುಡ್ಡು ಹಾಕ್ಲಿಕ್ಕೆ ಏನು ಸ್ಕೋಪ್ ಇರೋದಿಲ್ಲ, ನಿಮ್ಮ ಹತ್ರ ದುಡ್ಡೆಲ್ಲ ಫಿನಿಶ್ ಆಗ್ಬಿಟ್ಟಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.